ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ 28 ಏಪ್ರಿಲ್ 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಶುರು ಮಾಡೋದಕ್ಕೂ ಮುಂಚೆ DIs ಮತ್ತೆ FIs ಡೇಟಾಗಳನ್ನ ನಿಮಗೆ ಕೊಡ್ತೀನಿ. ಇದು ಶುಕ್ರವಾರದ ಡೇಟಾ ಆಗಿರುತ್ತೆ, ಅಂದ್ರೆ 25 ಏಪ್ರಿಲ್ 2025 ಡೇಟಾ ಆಗಿರುತ್ತೆ. DIs ಗಳು 3539 ಕೋಟಿಯಷ್ಟು ಬೈ ಮಾಡಿದ್ದಾರೆ. FIs ಗಳು 2952 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬನ್ನಿ ಇವತ್ತಿನ ನಿಫ್ಟಿನಲ್ಲಿ ಟಾಪ್ ಗೇನರ್ಸ್ ಯಾರು ಅಂತ ನೋಡ್ಕೊಂಡ್ಬರೋಣ. ರಿಲಯನ್ಸ್ 5.07% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಸನ್ ಫಾರ್ಮಾ 3.07% ಅಪ್ಪಲ್ಲಿ ಕ್ಲೋಸ್ ಆಗಿದೆ. JSW 2.91% ಅಪ್ಪಲ್ಲಿ ಕ್ಲೋಸ್ ಆಗಿದೆ. BEL 2.59% ಅಪ್ಪಲ್ಲಿ ಕ್ಲೋಸ್ ಆಗಿದೆ. DR ರೆಡ್ಡಿ 2.35% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ಬರೋಣ. ಟಾಪ್ ಲೂಸರ್ಸ್ ನ ಲಿಸ್ಟ್ ನಲ್ಲಿ ಮೊದಲನೇದಾಗಿ ಶ್ರೀರಾಮ್ ಫಿನಾನ್ಸ್ 5.13% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಇಟರ್ನಲ್ 0.92% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ 0.89% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. HCL ಟೆಕ್ 0.65% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ 0.63% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ಬರೋಣ. ನಾಳೆಯ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಮಾಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತಹ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ನೋಡಿ, ನಮಗೆ ಫ್ರೈಡೆ ಈ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು. ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದೆ ಯಾವ ಲೆವೆಲ್ ಅಲ್ಲಿ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡಬಹುದು, ಯಾವ ಲೆವೆಲ್ನ ಕ್ರಾಸ್ ಮಾಡಿದ ನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬಹುದು ಅಂತ ನೀಟಾಗಿ ತಿಳಿಸಿದ್ದೆ. ನೋಡಿ ಈ ಲೆವೆಲ್ನ ನಾವು ಬ್ಲೂ ಲೈನ್ ನ ನಿನ್ನೆನೆ ಹಾಕಿರುವಂತ ಲೈನ್ ಇದು. ಈ ಒಂದು ಬ್ಲೂ ಲೈನ್ ನ ಕ್ರಾಸ್ ಮಾಡಿದ ನಂತರ ನೋಡಿ ನಮಗೆ ಇಲ್ಲಿ ಒಂದು ರಿಜೆಕ್ಷನ್ ಕಾಣಿಸ್ತಾ ಇದೆ. ಈ ರಿಜೆಕ್ಷನ್ ನ ದಾಟಬೇಕಾಗಿರುತ್ತೆ. ಪ್ರೀವಿಯಸ್ ಅಲ್ಲಿ ನೋಡಿ ಈ ರಿಜೆಕ್ಷನ್ ಗಳನ್ನೆಲ್ಲ ದಾಟ್ಕೊಂಡು ಮೇಲೆ ಅಪ್ ಮೂವ್ ನಲ್ಲಿ ಕೊಡ್ತಾ ಇದೆ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ ನಂತರ ಆ ನಂತರ ನಾವು ಟಾರ್ಗೆಟ್ ಗಳನ್ನ ಈ ಲೆವೆಲ್ ಗಳನ್ನ ನಾವು ಟಾರ್ಗೆಟ್ ಆಗಿ ಬುಕ್ ಮಾಡ್ಕೋಬಹುದು ಅಂತ ತಿಳಿಸಿದ್ದೆ. ನೆನಪಿದ್ಯಾ? ಈ ಲೆವೆಲ್ ನ ಕ್ರಾಸ್ ಮಾಡ್ತು, ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಮಾರ್ಕೆಟ್. ಈ ಲೆವೆಲ್ ಅಲ್ಲಿ ನಮ್ಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೂಡ ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡಿದ್ವಿ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಜೆನ್ಯೂನ್ ಬ್ರೇಕ್ಔಟ್ ನಮ್ಗೆ ಈ ಕ್ಯಾಂಡಲ್ ನಲ್ಲಿ ಸಿಕ್ತು. ಜೆನ್ಯೂನ್ ಬ್ರೇಕ್ಔಟ್ ಕೊಟ್ಟ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡ್ವಿ. ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಇದಾಗಿತ್ತು, R1 ಅಂತ ಬರ್ದಿದೆ, ನೆನಪಿದ್ಯಾ? 24,251 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿತ್ತು. ಸೆಕೆಂಡ್ ಟಾರ್ಗೆಟ್ ಇದಾಗಿತ್ತು 24,350. ಎನ್ನೆ ತಿಳಿಸಿದ್ದೆ ಆ ವಿಡಿಯೋದಲ್ಲಿ. ಯಾರು ನೋಡಿಲ್ಲ ಅಂದ್ರೂ ಆ ವಿಡಿಯೋದಲ್ಲಿ ಪ್ರೂಫ್ ಇದೆ, ನೋಡಬಹುದು. ನೆಕ್ಸ್ಟ್ ನೋಡಿ ಈ ಲೆವೆಲ್ ನಮ್ಮ R2 ಆಗಿರಬಹುದಾದಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದ್ದೆ. ಆ ಲೆವೆಲ್ ನ ಟಚ್ ಮಾಡಿ ನಮ್ಮ ಟಾರ್ಗೆಟ್ ನ ಅಚೀವ್ ಮಾಡಿದೆ. ನೆಕ್ಸ್ಟ್ ಬನ್ನಿ ನಿನ್ನೆ ನಾವು ಮಾಡಿದಂತಹ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಬರೋಣ. ಸೊ ಸೇಮ್ ಹಿಯರ್ ನಿನ್ನೆ ನಾವು ತಿಳಿಸಿದಂತಹ ಲೆವೆಲ್ ಇದಾಗಿತ್ತು. ಈ ಲೆವೆಲ್ ನ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳಾಗಿ ಕನ್ಸಿಡರ್ ಮಾಡ್ತೀವಿ ಅಂತ ಅಂದ್ರೆ ನೋಡಿ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೋದು ಅಂತ ತಿಳಿಸಿದ್ದೆ. ನೋಡಿ ನಮ್ಮ ಫಸ್ಟ್ ಟಾರ್ಗೆಟ್ ಇದಾಗಿತ್ತು 55,200 R1 ಆಗಿತ್ತು. 55,600 ನಮ್ಮ R2 ಆಗಿತ್ತು. ಸೊ ಈ ಲೆವೆಲ್ ನ ಕೂಡ ಟಚ್ ಮಾಡಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ನಾವು ಮಾಡಿದಂತಹ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇದೆ ಅಂತ ನಾವು ಅನ್ಕೋಬಹುದು. ನೆಕ್ಸ್ಟ್ ಬನ್ನಿ ನಾಳೆಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋಣ. ಅಲ್ಲಿ ನಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ ಯಾವ ಲೆವೆಲ್ಗಳಲ್ಲಿ ಇದೆ ಅಂತ ನೋಡ್ಕೊಂಬರೋಣ. ಈ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನಾಳೆಗೆ ನೋಡೋದಾದ್ರೆ ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ ಯಾವುದು ಅಂತ ನೋಡೋದಾದ್ರೆ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ. ನಾವಿವಾಗ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡೋಣ. ನೋಡಿ ಫಸ್ಟ್ ಸಪೋರ್ಟ್ ನಮಗೆ 24,200 ನಮಗೆ ಫಸ್ಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. 24,200 ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ನೋಡಿ ನಾಳೆ ನಮಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ. ಈ ಲೆವೆಲ್ ಗಳನ್ನ ನಮಗೆ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ. 24,360 ಈ ಲೆವೆಲ್ ಏನಿದೆಯಲ್ಲ 24,360 ಲೆವೆಲ್ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಈ ಲೆವೆಲ್ ಗಳನ್ನ ನಮಗೆ ನೋಡಿ ಪ್ರೀವಿಯಸ್ ಅಲ್ಲಿ ಹೇಗೆ ನಮಗೆ ಇಲ್ಲಿ ಒಂದು ರಿಜೆಕ್ಷನ್, ಇಲ್ಲಿ ಒಂದು ರಿಜೆಕ್ಷನ್, 3 ಸಲ ನಮ್ಗೆ ರಿಜೆಕ್ಷನ್ ತಗೋತಾ ಇದೆ. ಇವತ್ತು ಕೂಡ ಇಲ್ಲೇ ರಿಜೆಕ್ಷನ್ ತಗೋತು. ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದೆ, ನೆನಪಿದೆ ಅಲ್ವಾ? ಇದು ನಮ್ಮ ರಿಜೆಕ್ಷನ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿಗೆ ಬಂದ ತಕ್ಷಣ ನಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಂಡ್ರೆ ಅವರು ಸೇಫ್ ಆಗ್ತಾರೆ ಅಂತ ತಿಳಿಸಿದ್ದೆ. ನೋಡಿ ಈ ಲೆವೆಲ್ ನ ಇವತ್ತು ಕೂಡ ಟಚ್ ಮಾಡಿ ರಿವರ್ಸ್ ಆಯ್ತು. ಒಂದ್ ರೀತಿಯ ಸ್ಮಾಲ್ ರಿಜೆಕ್ಷನ್ ತಗೊಂಡು ಈ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ಇರ್ಲಿ, ನಾಳೆ ನಾವು ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ದು ಅಂತ ನೋಡೋದಾದ್ರೆ ನೋಡಿ ಈ ಲೆವೆಲ್ ನ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ. ನಾನು ಆಗ್ಲೇ ತಿಳಿಸ್ದಂಗೆ 24,360 ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆಯಪ್ಪ ಅಂತಂದ್ರೆ ನೋಡಿ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೋತೀವಿ.
ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂದ ನಂತರ ನಮ್ಮ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ ನೋಡಿ, ಈ ಲೆವೆಲ್ 24,500 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರ್ಬೋದಾದಂತಹ ಸಾಧ್ಯತೆ ಇರುತ್ತೆ. ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ 2 ಇದಾಗಿರುವ ಸಾಧ್ಯತೆ ಇದೆ ನೋಡಿ, R2 ಅಂತ ಬರಿತಾ ಇದ್ದೀನಿ. 24,600 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಇದೇ ನಮ್ಮ ಟಾರ್ಗೆಟ್ ಕೂಡ ಆಗಿರುತ್ತೆ. ಫಸ್ಟ್ ಟಾರ್ಗೆಟ್ ನಮ್ದು 24,500 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ 24,600 ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೋತೀವಿ, ವಾಲ್ಯೂಮ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡ್ತೀವಿ. ಆ ನಂತರ ನಮ್ಮ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ 24,100 ನೋಡಿ, ಸಪೋರ್ಟ್ ನಂಬರ್ 1 ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ. 24,100 ಸಪೋರ್ಟ್ ಮೇಜರ್ ಸಪೋರ್ಟ್ ಆಗಿರುತ್ತೆ. ಸೆಕೆಂಡ್ ಸಪೋರ್ಟ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ 24,000 ಸಪೋರ್ಟ್ ನಂಬರ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಟಾರ್ಗೆಟ್ ಕೂಡ ಆಗಿರುತ್ತೆ ನೋಡಿ. ಇಲ್ಲೂ ಒಂದು ನಮಗೆ ಅಗೈನ್ ಸಪೋರ್ಟ್ ಕಾಣಿಸ್ತಾ ಇದೆ, ಇದನ್ನು ನಾವು ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡಬಹುದು. 23,800 ತನಕನೂ ಬರುವ ಸಾಧ್ಯತೆ ಇರುತ್ತೆ. 23,800 ತನಕ. ಸೊ ಇಲ್ಲಿವರೆಗೂ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬಿಡಿ. ನಮ್ಮ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ರೀಚ್ ಆಗ್ತಾ ಇದೆ ಅಂತ ತಕ್ಷಣನೇ ನಾವು ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ನು ಕ್ರಾಸ್ ಮಾಡ್ಲಿಲ್ಲ ಅಂತ ಅನ್ಕೊಳ್ಳಿ ನೋಡಿ, ಇಲ್ಲಿ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟೀಸ್ ಖಂಡಿತವಾಗೂ ಸಿಗಲ್ಲ. ಏನಕ್ಕೆ ಅಂದ್ರೆ ಇದು ಸೆಲ್ಲರ್ಸ್ ಗಳ ಅಡ್ಡ ಆಗಿರುತ್ತೆ. ಇಲ್ಲಿ ಟೈಮ್ ಪಾಸ್ ಮಾಡಿಸೋದೇ ಅವರ ಏಮ್. ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಿದ ನಂತರನೇ ನೀವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೋದು. ನೆಕ್ಸ್ಟ್ ಟಾರ್ಗೆಟ್ ಗಳನ್ನು ನಾವು ಇಲ್ಲಿವರೆಗೂ ಬರುವ ಸಾಧ್ಯತೆ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಮಗೆ ಕ್ರೂಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ಚಾರ್ಟ್ ನ ನಾವು ನೋಡ್ತೀವಿ ಅನ್ನೋದಾದ್ರೆ ನೋಡಿ, ಈ ಲೆವೆಲ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಆ ನಂತರ ನಾವು ನಾಳೆಯ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡ್ತೀವಿ ಅನ್ನೋದಾದ್ರೆ 55,422 ಈ ರೇಂಜ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ. ಇದು ನಮ್ಮ ಸಪೋರ್ಟ್ ಮತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆನಾ, ನಾಳೆ ನಮಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. 55,600 ಅಂತಾನೆ ಅನ್ಕೊಳ್ಳಿ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ 55,600 ನ ಕ್ರಾಸ್ ಮಾಡಿದ ನಂತರ ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ. ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆಯಾ ಅಂತ ಅಬ್ಸರ್ವ್ ಮಾಡ್ತೀವಿ. ವಾಲ್ಯೂಮ್ ಕ್ಯಾಂಡಲ್ ಬರ್ತಾ ಇದೆಯಾ ಅಂತ ನೋಡ್ಕೊಂಡು ಆ ನಂತರ 55,800 ತನಕನು ನಮ್ಮ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೋಬಹುದು. ಇದು ನಮ್ಮ R1 ಆಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನು ಕ್ರಾಸ್ ಮಾಡ್ತಾ ಇದೆ ಅಂತಂದ ನಂತರ ಮತ್ತೆ ಅಗೈನ್ ನಾವು ಸೆಕೆಂಡ್ ಟಾರ್ಗೆಟ್ ತನಕನು ನಾವು ವೆಯ್ಟ್ ಮಾಡಬಹುದು ನೋಡಿ. 56,100 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರಬಹುದಾದಂತಹ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ನೋಡಿ, ಈ ಲೆವೆಲ್ಗಳು ನಮಗೆ ಟೈಮ್ ಪಾಸ್ ಲೆವೆಲ್ ಆಗಿದೆ. ಈ ಲೆವೆಲ್ಗಳನ್ನ ದಾಟೋ ತನಕನೂ ವೆಯ್ಟ್ ಮಾಡಿ. ಯಾಕಂದ್ರೆ ಇಲ್ಲಿ ಹೊರಗಡೆ ಬರ್ತಾ ಇದೆ ಕ್ಯಾಂಡಲ್ ಅಂತ ಅಂದ್ರೆ ಅದು ಫೇಕ್ ಬ್ರೇಕ್ಔಟ್ ಆಗಿರುವ ಸಾಧ್ಯತೆ ಇರುತ್ತೆ. ಇದೊಂದು ಬಿಸ್ಕೆಟ್ ಕ್ಯಾಂಡಲ್ ಅಂತಾನು ನಮ್ ಕಡೆ ಹೇಳ್ತೀವಿ. ಈ ಲೆವೆಲ್ ನ ಬರ್ತಾ ಇದೆ ಅಂತಂದ್ರೆ ಸೊ ನೀಟಾಗಿ ವೆಯ್ಟ್ ಮಾಡಿ. ಈ ಲೆವೆಲ್ ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಲಿ. 55,200 ಲೆವೆಲ್ ನ ಕ್ಲೋಸ್ ಮಾಡೋ ತನಕನು ಯಾವ ಒಂದು ಆಪರ್ಚುನಿಟೀಸು ನಿಮ್ಗೆ ಬೈಯಿಂಗ್ ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಸಿಗಲ್ಲ. ಈ ನಂತರ ನೋಡಿ, ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂದಂತ ನಂತರ ಈ ಲೆವೆಲ್ ಅಲ್ಲಿ ನಮಗೆ ಬ್ರೇಕ್ಔಟ್ ಕೊಟ್ರೆ ಮಾತ್ರ ನಮ್ಮ ಒಂದು ಟಾರ್ಗೆಟ್ 54,900 ನೋಡಿ, ಈ ಲೆವೆಲ್ ನ ತಲುಪುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಸಪೋರ್ಟ್ ಲೆವೆಲ್ 1 ಟಾರ್ಗೆಟ್ ಕೂಡ ಆಗಿರುತ್ತೆ ಇದು. ಓಕೆನಾ, ಸೆಕೆಂಡ್ ಟಾರ್ಗೆಟ್ 54,600. ಸೊ ಇಲ್ಲಿವರೆಗೂ ಬರ್ಬೋದಾದಂತಹ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಇದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಯ್ತು. ಸೊ ಇಲ್ಲೇ ನಿಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಲೆವೆಲ್ ಗಳನ್ನ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಏನಿದೆಯಲ್ಲ ಈ ಲೆವೆಲ್ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಟಾರ್ಗೆಟ್ ಗಳನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಪ್ರಮಾಣದಲ್ಲೇ ಬೇಗ ಟಾರ್ಗೆಟ್ಗಳು ರೀಚ್ ಆದ ನಂತರ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ವಿಷಯ. ಈ ವಿಷಯ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇದೇ ರೀತಿ ನಾಳೆಯ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.